ಗುರೂಜಿ 2024ನೇ ಇಸವಿಯಲ್ಲಿ ಮಿಥುನ ರಾಶಿಯವರ ವಾರ್ಷಿಕ ಭವಿಷ್ಯ ಯಾವ ರೀತಿ ನಡೆಯಲಿದೆ? ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತಾ? ಈ ಮಿಥುನ ರಾಶಿಯವರ ಬೇಸಿಕ್ ತೊಂದರೆ ಏನು ಅಂದರೆ, ಅದು ಬೇಸಿಕ್ ಅಲ್ಲ, ಅದು ಈ ವೈರುಧ್ಯ. ಇಂಟೆಲಿಜೆಂಟ್ ಇರ್ತಾರೆ, ಆದರೆ ವೈರುಧ್ಯ ಇದೋ ಈ ವೈರುಧ್ಯದಲ್ಲಿ ಇರುವಂತಹ ಸಂದರ್ಭ ಏನಾಗುತ್ತೆ, ತನ್ನದೇ ಆದಂತಹ ಕೆಲವು ವಿಪ್ಲವಗಳನ್ನು ತರೋದಕ್ಕೆ 2024 ಈ 2024ರ ಸಂದರ್ಭದ ಮುಖ್ಯವಾಗಿ ಕೇತು ತೊಂದರೆ ಕೊಡ್ತಾನೆ. ಹಾಗಾದರೆ ಆ ಕೇತು ಎಲ್ಲಿದ್ದಾನೆ? 2024ನ ಇಡೀ ಆ 365 ದಿನಗಳ ಕಾಲ ಕೇತು ಈ ಮಿಥುನ ರಾಶಿಯ ಯಜಮಾನ ಯಾರೋ ಬುಧನ ಯಜಮಾನತ್ವದ ಕನ್ಯಾ ರಾಶಿಯಲ್ಲೇ ಇರ್ತಾನೆ. ಮಿಥುನ ರಾಶಿಯವರಿಗೆ ಅದು 4ನೇ ಮನೆ. ಆ 4ನೇ ಮನೆ ಅಂತ ಹೇಳಿದವಾಗ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಇನ್ನೂ ಹೆಚ್ಚಿನ ಓದನ್ನು ಓದಬೇಕು, ಅಡ್ವಾನ್ಸ್ಡ್ ಸ್ಟಡೀಸನ್ನು ಮಾಡಬೇಕು ಅನ್ನುವಂಥವರಿಗೆ ಕೆಲವು ತೊಂದರೆಗಳು ಎದುರಾಗಬಹುದು. ಆದರೆ ಈ ಜಾತಕದವರಿಗೆ ಈ ಸಂದರ್ಭದಲ್ಲಿ ಶನೈಶ್ಚರನ ದಶಾ ನಡೀತಾ ಇದೆಯೋ, ಶುಕ್ರನ ದಶಾ ನಡೀತಾ ಇದೆಯೋ, ಅಥವಾ ಸೂರ್ಯನ ದಶಾ ನಡೀತಾ ಇದೆಯೋ, ಇಂಥ ದಶಾಗಳು ನಡೀತಾ ಇರುವಂಥ ಸಂದರ್ಭದಲ್ಲಿ ಉನ್ನತ ವ್ಯಾಸಂಗವನ್ನು ನಡೆಸಲಿಕ್ಕೆ ಎಲ್ಲ ಅಡೆತಡೆಗಳ ನಡುವೆಯೂ ಒಂದು ಹಸಿರನ್ನು, ಒಂದು ಸಮೃದ್ಧತೆಯನ್ನು ನಿರ್ಮಿಸಿಕೊಡೋದಕ್ಕೂ ಕೂಡ ಅವರಿಗೆ ಅನುಕೂಲಕರವಾದಂತಹ ಸಂದರ್ಭ ಒದಗಿ ಬರಬಹುದು. ಏಕೆಂತಂದರೆ ಇಲ್ಲಿ ಕೇತು ತಡೆಯನ್ನು ತರ್ತಾನೆ ಅನ್ನುವಂಥದ್ದು ಶತಸಿದ್ಧ. ಆದರೆ ಕೆಲವೊಂದು ಸಲ ಏನಾಗುತ್ತೆ, ಈಗ ನೋಡಿ, ನಾವು ಯಾವುದೋ ಒಂದು ಕೋರ್ಟಿನ ಕೆಳಗಿನ ಕೋರ್ಟ್ ಒಂದು ಒಂದು ಆರ್ಡರನ್ನು ಹೊರಡಿಸಿರುತ್ತೆ. ಅದಕ್ಕೆ ಮೇಲಿನ ಕೋರ್ಟ್ ಏನು ಮಾಡುತ್ತೆ, ಸ್ಟೇ ತಂದುಬಿಡುತ್ತೆ. ಆಗ ಕೆಳಗಿನ ಕೋರ್ಟಿನ ವಿಚಾರ ಮತ್ತೆ ಅಲ್ಲಿ ಮೇಲಿನ ಕೋರ್ಟ್ನಲ್ಲಿ ಏನಾಗಬೇಕಾಗತ್ತೆ, ಮತ್ತು ತಿರುಗಿ ಅದಕ್ಕೆ ಏನು ಆಗಬೇಕು ಅನ್ನುವಂಥದ್ರ ಬಗ್ಗೆ ಅದು ತನ್ನ ವಿಚಾರವನ್ನು ನಿರ್ಧಾರವನ್ನು ಅದು ಹೇಳುತ್ತೆ. ಆ ರೀತಿಯಲ್ಲಿ ಕೇತು ಖಂಡಿತವಾಗಿ ಮಿಥುನ ರಾಶಿಯವರಿಗೆ ತೊಂದರೆಯನ್ನು ಉನ್ನತ ವ್ಯಾಸಂಗಕ್ಕಾಗಿ, ಅಥವಾ ನಾನು ಆಗ ಹೇಳಿದೆ ಮನೆಯನ್ನು ಕಟ್ಟಿಕೊಡುವಂಥ ವಿಚಾರದಲ್ಲಿ ಮೇಷರಾಶಿಯವರಿಗೆ ಮಂಗಳ ಹೆಲ್ಪ್ ಮಾಡ್ತಾನೆ ಅಂತ, ಮನೆಯ ವಿಚಾರದಲ್ಲಿ ಕೆಲವು ಕ್ಲಿಷ್ಟತೆಗಳು ಎದುರಾಗುವಂಥ ರೀತಿಯಲ್ಲಿ ಈ ಮಿಥುನ ರಾಶಿಯವರಿಗೆ ತೊಂದರೆಗಳು ಎದುರಾಗಬಹುದು. ಇದೇ ಕೇತುವಿನ ಕಾರಣಕ್ಕಾಗಿ. ಈ ಕೇತು ಯಾರ್ಯಾರನ್ನು, ಅದು ಒಂದು ಸರ್ಪದ ಬಾಲ. ಅದು ಈಗ ನಾವು ಪುರಾಣದ ಕಥೆಯನ್ನು ಕೇಳಿದ್ದೇವೆ. ರಾಹು ಕೇತುಗಳನ್ನು ಅಮೃತ ಮಂಥನದ ಸಂದರ್ಭದಲ್ಲಿ ಅಮೃತವನ್ನು ಕುಡಿದವು ಅನ್ನೋದಕ್ಕಾಗಿ ವಿಷ್ಣು ಏನು ಮಾಡ್ತಾನೆ, ಆ ಹಾವಿನ ರುಂಡವನ್ನು ಕಡಿತಾನೆ. ಆಗ ಬಾಲದ ಸ್ವರೂಪ ಕೇತು, ಆ ಒಂದು ಹೆಡೆಯ ಒಂದು ಇದು ಏನಿದೆ, ಘಟಕ ಏನಿದೆ, ಅದು ರಾಹು. ಹಾಗಾಗಿ ಈ ಸರ್ಪ ಅಂದರೆ ಸರ್ಪದ್ದೇ ಅಂಶ ಇದು, ಆದರೆ ಸರ್ಪದ ದೇಹ, ಹೆಡೆ ಅಲ್ಲ. ಇದು ಅನೇಕ ರೀತಿಯಲ್ಲಿ ಕೇತು ಏನು ಮಾಡ್ತಾನೆ, ಮನೆಯ ವಿಚಾರದಲ್ಲಿ ಈ ಮಿಥುನ ರಾಶಿಯವರಿಗೆ ತೊಂದರೆ ತರ್ತಾ ಇರ್ತಾನೆ. ಹಾಗೆಯೇ ಮಿಥುನ ರಾಶಿಯವರು ಹೆಚ್ಚು ರೀತಿಯಲ್ಲಿ ಈ ವೈರುಧ್ಯವನ್ನು ಹೊಂದದಂಥ ಸಂದರ್ಭ ಬಂದರೆ, ಈಗ ಯಾವುದೋ ಒಂದು ಕೆಲಸ ಬಂದಿದೆ, ಅದು ಬೆಂಗಳೂರಿನಲ್ಲಿ ಸಿಕ್ಕಿದೆ, ಹೈದರಾಬಾದ್ನಲ್ಲಿ ಸಿಕ್ಕಿದೆ, ಡೆಲ್ಲಿಯಲ್ಲಿ ಸಿಕ್ಕಿದೆ. ಅಲ್ಲಿ ಹೋಗಲೋ ಇಲ್ಲಿ ಹೋಗಲೋ, ಇಲ್ಲಿ ಹೋಗಲೋ ಅಲ್ಲಿ ಹೋಗಲೋ ಅಲ್ಲ, ಇದನ್ನು ತ್ವರಿತಗತಿಯಲ್ಲಿ ಒಂದು ನಿರ್ಧಾರವನ್ನು ಮಾಡಿಕೊಳ್ಳುವಂಥ ಒಂದು ವಿಶೇಷವನ್ನು ಅವರು ತೋರಿಸ್ಬೇಕು. ಹಾಗೆ ಹೀಗೆ ಹೊಯ್ದಾಡಿಬಿಟ್ರೆ ಏನಾಗುತ್ತೆ, ಆ ಹೊಯ್ದಾಟದ ಸಂದರ್ಭವನ್ನೇ ಇಟ್ಟುಕೊಂಡು ಆ ಹೊಯ್ದಾಟದ ಸಂದರ್ಭದಲ್ಲಿ ಚಂದ್ರ ಕೇತುವನ್ನು ದಾಟಿ ಹೋಗುವಂಥ ಸಂದರ್ಭ ಬಂದರೆ ಅವರು ಪಡೆಯಬೇಕಾದಂಥ ನಿರ್ಣಯ ಕೆಟ್ಟದ್ದೇ ಇರುತ್ತೆ ಹೊರತು ಒಳ್ಳೆಯದಾಗಿ ಇರೋದಿಲ್ಲ. ಹಾಗಾಗಿ ಇವರ ನಿರ್ಣಯಗಳ ಮೇಲೆ ಕೇತು ಮತ್ತು ಚಂದ್ರನ 2 ಗ್ರಹಗಳ ಸಂಪೂರ್ಣವಾದಂತಹ ಹೋಲ್ಡ್ ಇರುತ್ತೆ. ಹಾಗಾಗಿ ತಮ್ಮ ನಿರ್ಣಯವನ್ನು ತೆಗೆದುಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮಿಥುನ ರಾಶಿಯವರು ಬಹಳ ಎಚ್ಚರದಲ್ಲಿ ಇರಬೇಕು. ಇನ್ನು ಮಿಥುನ ರಾಶಿಯವರ ಭಾಗ್ಯದ ವಿಚಾರಗಳಲ್ಲಿ ಅನೇಕ ರೀತಿಯ ಬೋನಸ್ ಸಿಗಬಹುದು, ಅಥವಾ ಇವರು ತೆಗೆದುಕೊಂಡಂಥ ಷೇರಿಗೆ ಬಹಳಷ್ಟು ಬೆಲೆ ಬಂದುಬಿಡ್ಬೋದು, ಅಥವಾ ಇವರು ತಮ್ಮದೇ ಆದಂತಹ ಒಂದು ಸಣ್ಣ ರೂಪದಲ್ಲಿ ನಾನು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ ಆ ಬಿಸ್ನೆಸ್ಸಿಗೆ ಒಂದು ರೀತಿಯ ಎಲಿವೇಷನ್ನು ಸಿಗೋದಕ್ಕೆ ಶನೈಶ್ಚರ ಕಾರಣ ಆಗ್ತಾನೆ. ಶನೈಶ್ಚರ ನೋಡಿ, ನಾವು ಎಲ್ಲರಿಗೂ ಏನು ಹೇಳ್ತೇವೆ, ಶನೈಶ್ಚರ ಹೇಳುವಂಥವನು ಕೆಟ್ಟದ್ದನ್ನೇ ಮಾಡ್ತಾನೆ ಅಂತ. ಅಂದರೆ ಜ್ಯೋತಿಷಿಗಳು ಬಾಯಿ ತೆಗೆದ್ರೆ ಸಾಕು ಶನೈಶ್ಚರನ ಬಗ್ಗೆ ಕೆಟ್ಟದ್ದನ್ನು ಹೇಳ್ತಾರೆ, ಹಾಗೆ ಹೀಗೆ. ಹೌದು, ಆದರೆ ಯಾವುದೇ ಗ್ರಹಗಳು, ಈಗ ನಾವು ಬಾಳೆಹಣ್ಣು ದೇಹಕ್ಕೆ ಒಳ್ಳೆಯದು ಅಂತ ನಾವು ಒಂದು 15 ಬಾಳೆಹಣ್ಣು ತಿಂದುಬಿಟ್ರೆ ಅದೇ ಬಾಳೆಹಣ್ಣೆ ವಿಷ ಆಗಿಬಿಡ್ಬೋದು. ಹಾಗೆ ನಾವು
ಯಾವುದೋ ಒಂದು ಪ್ರಮಾಣದಲ್ಲಿ ವಿಷವೂ ಕೂಡ ನಮ್ಮನ್ನು ಸಂವೇದಿಸಿದಾಗ ಏನಾಗುತ್ತೆ, ಆ ವಿಷದ ಪ್ರಮಾಣವನ್ನು ಇಟ್ಕೊಂಡಾಗ ಅದು ನಮಗೆ ಒಳಿತಿಗೂ ಕಾರಣ ಆಗ್ಬೋದು. ನಾವು ಎಷ್ಟೋ ಒಂದು ರೋಗಗಳಲ್ಲಿ ಏನು ಮಾಡ್ತೇವೆ, ಅದು ಒಳ್ಳೆಯದಲ್ಲ ದೇಹಕ್ಕೆ, ಆದರೆ ಆ ಔಷಧವನ್ನು ಕೊಡಬೇಕಾಗತ್ತೆ. ಆ ಔಷಧವನ್ನು ಕಂಟಿನ್ಯೂಸ್ ಆಗಿ ತೊಗೊಳ್ಬಾರ್ದು. ಆದರೆ ಅದನ್ನು ಒಂದು ಲಿಮಿಟೆಡ್ ಅವಧಿಯಲ್ಲಿ ತೊಗೊಂಡಾಗ ಆ ಔಷಧವೇ ಪ್ರಾಣವನ್ನು ಉಳಿಸುವಂಥ ಒಂದು SOS ಅಂತ ನಾವೇನು ಹೇಳ್ತೀವಿ, ಆ ರೀತಿಯಲ್ಲಿ ಈ ಕೆಲವೊಂದು. ಹಾಗಾಗಿ ಶನೈಶ್ಚರನೂ ಕೂಡ ಒಳಿತನ್ನೇ ಮಾಡುವುದಕ್ಕೆ ಹೊರಟರೆ ಬಹಳ ಅದ್ಭುತವಾದಂಥದ್ದನ್ನು ಅವನು ಒದಗಿಸ್ಕೊಡ್ತಾನೆ. ಅದಕ್ಕೆ ನಾವು ಅಮಿತಾಬ್ ಬಚ್ಚನ್ ಇದನ್ನು ಏನು ಉದಾಹರಣೆಯನ್ನು ತಗೊಳ್ಬೋದು. ಅಮಿತಾಬ್ ಬಚ್ಚನ್ ಜೀವನದಲ್ಲಿ ಇವತ್ತು ವರ್ಷ 82 ಆದಾಗಲೂ ಕೂಡ ಅಮಿತಾಬ್ ಬಚ್ಚನ್ ಏನು ಅಂಥ ಗಲ್ಲಾಪೆಟ್ಟಿಗೆ ಬಹಳ ದೊಡ್ಡ ಚಿತ್ರಗಳನ್ನೇನಿಗೆ ಅವರು ಕೊಟ್ಟಿಲ್ಲ. ಆದರೆ ಅಮಿತಾಬ್ ಬಚ್ಚನ್ ಈಸ್ ಅಮಿತಾಬ್ ಬಚ್ಚನ್. ಆ ಒಂದು ಸಂಪೂರ್ಣವಾದಂತಹ ಸಿದ್ಧಿಗೆ ಕಾರಣ ಆದಂಥವ್ರು ಯಾರು? ಇದೇ ಶನೈಶ್ಚರ. ಇಂದಿರಾ ಗಾಂಧಿ ಚಂದ್ರ ಆಮೂಲಾಗ್ರವಾಗಿ ಅವರ ಒಳಿತುಗಳನ್ನು ನಿರ್ದೇಶಿಸಬೇಕಾದಂಥ ಗ್ರಹ ಆದರೂ ಕೂಡ ಇಂದಿರಾ ಗಾಂಧಿಯವರನ್ನು ಸಂಪೂರ್ಣವಾಗಿ ಮೇಲೆತ್ತಿದ್ದು ಯಾರು? ಇದೇ ಶನೈಶ್ಚರ. ಇದೇ ಶನೈಶ್ಚರ ನಂತರ ಹಂತಕನ ಗುಂಡಿಗೆ ಅವರನ್ನು ಬಲಿನೂ ಮಾಡ್ತಾನೆ, ಅದು ಬೇರೆ ಪ್ರಶ್ನೆ. ಆದರೆ ಅವರು ಕಂಡು ಕೇಳರಿದಂಥ ಒಂದು ಸಕ್ಸಸ್ಸನ್ನು ಭಾರತದ ಪ್ರಧಾನಿಯಾಗಿ ಅವರು ಕೊಡ್ತಾರೆ. ಅದೆಲ್ಲ ವಿಸ್ತಾರವಾಗಿ ಹೇಳ್ತಾ ಹೋದರೆ ಭಾಳ ದೊಡ್ಡದಾಗತ್ತೆ. ಹಾಗಾಗಿ ಶನೈಶ್ಚರನ ವಿಶೇಷವಾದಂತಹ ಒಲುಮೆ ಈ ಮಿಥುನ ರಾಶಿಯವರಿಗೆ ಇರುತ್ತೆ. ಅದು ಯಾವುದರಲ್ಲಿರುತ್ತೆ? ಅವರ ಭಾಗ್ಯದ ವಿಚಾರದಲ್ಲಿರುತ್ತೆ. ಅವರ ಮನೆತನದ ಲೆಗಸಿ ಅಂದರೆ ಒಂದು ಮನೆತನದ ವಿಚಾರ ಏನಿರುತ್ತೆ, ಈಗ ಅಂಬಾನಿ ಅಥವಾ ಒಂದು ಇನ್ಯಾರೋ ಟಾಟಾ ಅವರದೇ ಆದಂಥ ಒಂದು ಲೆಗಸಿ ಇದೆ. ಆ ಲೆಗಸಿ ಇರುವಂಥ ಸಂದರ್ಭದಲ್ಲಿ ಆ ಮನೆತನದ ಸಂಪೂರ್ಣವಾದಂತಹ ಒಂದು ಅದ್ಭುತವಾದಂಥ ಜನರ ತಿಳುವಳಿಕೆ ಏನಿದೆ, ಆ ತಿಳುವಳಿಕೆಗೆ ಪೂರಕವಾಗಿ ಇನ್ನಿಷ್ಟು ಮೇಲೆದ್ದು ನಿಲ್ಲಿಸುವಂಥ ಒಂದು ವಿಚಾರವನ್ನು ಕೂಡ ಅಕಸ್ಮಾತ್ ಇದೆ ಮಿಥುನ ರಾಶಿಯವರಾಗಿ ಟಾಟಾ ಫ್ಯಾಮಿಲಿಯಲ್ಲಿ ಯಾರೋ ಇದ್ದರೋ ಅಥವಾ ಅಂಬಾನಿ ಫ್ಯಾಮಿಲಿಯಲ್ಲಿದ್ದರೋ ಅಥವಾ ಬರೀ ಅಂಬಾನಿ ಟಾಟಾ ಮಾತ್ರ ನಾವು ಯೋಚಿಸಬೇಕಾಗಿಲ್ಲ. ಈಗ ನಮ್ಮಂಥವ್ರ ಸಾಮಾನ್ಯರ ಜೀವನದಲ್ಲೂ ಕೂಡ ಇಂಥವ್ರ ಮನೆ ಹುಡುಗ ಅಂತೇಳಿದ್ರೆ ಆ ಮನೆತನಕ್ಕೊಂದು ಇದು ತೂಕ ಇರುತ್ತೆ. ಆ ಮನೆತನದ ತೂಕವನ್ನು ಹೆಚ್ಚಿಸಬಹುದಾದಂಥ ವಿಚಾರದಲ್ಲಿ ಆ ಮನೆತನದ ಮಿಥುನ ರಾಶಿಯ ಜನರಿಗೆ ವಿಶೇಷವಾಗಿ ಈ ಶನೈಶ್ಚರ ನೆರವಿಗೆ ಬರ್ತಾನೆ. ಆದರೆ ಒಂದು ತೊಂದರೆ ಆಗುವಂಥದ್ದು ಏನು ಅಂತಂದರೆ, ಈ ವರ್ಷ ಮೇ 4ರ ನಂತರ ಮಿಥುನ ರಾಶಿಯವರು ಗುರುಬಲವನ್ನು ಕಳ್ಕೊಳ್ತಾರೆ. ಗುರುಬಲವನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ, ಮದುವೆಯ ಬಗೆಗಾಗಿನ ಕೆಲವು ನಿರ್ಣಯಗಳು ವಿಳಂಬವಾಗುವಂಥದ್ದು ಅಥವಾ ವಿಳಂಬ ಆಗದೆ ಹೋಗ್ಬೋದು. ಆದರೆ ಅವಸರದಿಂದ ತೆಗೆದುಕೊಳ್ಬಹುದಾದಂಥ ನಿರ್ಣಯ, ಇವಳನ್ನೇ ಮದುವೆ ಆಗಬೇಕು, ಇವನನ್ನೇ ಮದುವೆ ಆಗಬೇಕು ಹೇಳಿ ತೆಗೆದುಕೊಳ್ಳುವಂಥ ನಿರ್ಣಯ ತಪ್ಪಾಗಿ ಬಿಡಬಹುದಾದಂಥ ಸಾಧ್ಯತೆ ಇರುತ್ತೆ. ಆ ಒಂದು ತಪ್ಪಿನಿಂದಾಗಿ ಇಡೀ ಬದುಕನ್ನು ಬಹಳ ಕಷ್ಟಕರವಾಗಿ ದಾಂಪತ್ಯದ ಸಂದರ್ಭವನ್ನು ಯೋಚಿಸ್ಕೊಂಡಾಗ ಆ ರೀತಿಯಲ್ಲಿ ಹೋಗಬೇಕಾದಂಥ ವಿಷಮ ಸ್ಥಿತಿ ಇಲ್ಲಿ ಇವತ್ತು ಅದಕ್ಕೆ ಬೇಕಾದಂಥ ಬೀಜ ಬಿದ್ದುಬಿಡ್ಬಹುದು. ಹಾಗಾಗಿ ಈ ಎಲ್ಲ ವಿಚಾರದಲ್ಲಿ ಮಿಥುನ ರಾಶಿಯವರು ಎಚ್ಚರದಲ್ಲಿರಬೇಕು. ಈ ಮಿಥುನ ರಾಶಿಯವರಿಗೆ ಅದ್ಭುತವನ್ನು ನಿರ್ಮಿಸ್ಕೊಡಬಹುದಾದಂತಹದ್ದು ಅಂತಂದರೆ ಈ ಎಮರಾಲ್ಡ್ ಇದೆಯಲ್ಲ, ಪಚ್ಚೆ ಇದೆಯಲ್ಲ, ಇದು ಬಹಳ ಅವಶ್ಯಕ. ಎಮರಾಲ್ಡನ್ನು ಧರಿಸುವುದರ ಮೂಲಕ ಈ ಒಂದು ವರ್ಷ ಮಿಥುನ ರಾಶಿಯವರು ಕೇತು ಕೊಡಬಹುದಾದಂತಹ ಒಂದು ಕಷ್ಟ ಅಂತ ನಾನು ಏನು ಹೇಳ್ತಾ ಇದ್ದೆ ಅದನ್ನು ಕಳಚಿಕೊಡುವಂಥದ್ದಕ್ಕೆ ಅವಕಾಶ ಇರುತ್ತೆ. ಆದರೆ ಒಂದು ಏನು, ಈಗ ಎಮರಾಲ್ಡ್ ಇರಲಿ, ಯಾವುದೇ ಹರಳುಗಳಿರಲಿ, ಅದರದ್ದೇ ಆದ ಒಂದು ಈಗ ಸಾಮಾನ್ಯ ಮಟ್ಟದ ಹರಳಿನಿಂದ ಹಿಡಿದು ಎಷ್ಟೆಷ್ಟೋ ಲಕ್ಷದವರೆಗಿನ ಹರಳಿರುತ್ತೆ. ಆದರೆ ಅಷ್ಟೆಲ್ಲ ಲಕ್ಷಗಟ್ಟಲೆ ಬೇಕಾದಂತಹ ಒಂದು ಇದಕ್ಕೆ ವೆಚ್ಚ ಮಾಡದೇನೆ ಒಂದು ಸಣ್ಣ ಪ್ರಮಾಣದ ಹರಳನ್ನು ಇಟ್ಕೊಳ್ಳೋದ್ರಿಂದ, ಆದರೆ ಆ ಹರಳನ್ನು ಅದನ್ನು ವಿಶೇಷವಾಗಿ ಚಿನ್ನದಲ್ಲೇ ಅದನ್ನು ಏನು ಮಾಡಬೇಕಾಗತ್ತೆ, ಧರಿಸಬೇಕಾಗತ್ತೆ. ಈ ಕಿರಿ ಬೆರಳಿಗೆ ಧರಿಸಬೇಕಾಗತ್ತೆ. ಹೀಗೆ ಧರಿಸುವುದರ ಮೂಲಕವಾಗಿ ಮಿಥುನ ರಾಶಿಯವರು ಕೇತುವಿನ ಮೂಲಕವಾಗಿ ಬರಬಹುದಾದಂತಹ ಅನೇಕ ತೊಂದರೆಗಳನ್ನು ನಿವಾರಿಸಿಕೊಳ್ಬಹುದಾದಂತಹ ಒಂದು ಚೈತನ್ಯಕ್ಕೆ ಕಾರಣೀಭೂತ ಆಗುವಂಥ ಒಂದು ವರ್ತಮಾನವನ್ನು ಅವರು ಇದು ಮಾಡ್ಕೊಳ್ಬೋದು. ಹಾಗಾಗಿ ವಿಶೇಷವಾಗಿ ಮದುವೆಯ ಬಗೆಗೆ, ಇನ್ನು ಕೆಲಸದ ಬಗೆಗೆ, ಮನೆಯ ಸಂದರ್ಭದ ಕೆಲವು ವಿಪ್ಲವಗಳ ಬಗೆಗೆ ಹೆಚ್ಚಿನ ಜಾಗರೂಕತೆಯಿಂದ ಮಿಥುನ ರಾಶಿಯವರು ಹೆಜ್ಜೆ ಇಡ್ತಾರೆ ಅಂತಾದರೆ ಈ 2024 ದೇವರ ದಯದಿಂದ ಅನುಗ್ರಹದಿಂದ ಒಳ್ಳೆಯದಾಗಿ ನಡೆಸ್ಕೊಂಡು ಹೋಗೋದು ಖಂಡಿತ ಚೈತನ್ಯ ಇರುತ್ತೆ. ಓಕೆ, ಧನ್ಯವಾದ ಗುರುಜಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.